ಸರ್ವರಿಗೂ ಶಾಂತ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ತಿಳ್ಕೊಳ್ತಾ ಇರೋ ವಿಷಯ ಕಿಡ್ನಿ ಸ್ಟೋನ್ ಬಗ್ಗೆ. ಕಿಡ್ನಿ ಸ್ಟೋನ್ಗೆ ಕನ್ನಡದಲ್ಲಿ ಮೂತ್ರಪಿಂಡ ಕಲ್ಲುಗಳು ಅಂತಾರೆ, ಹಾಗೆ ತೆಲುಗಿನಲ್ಲಿ ಮೂತ್ರಪಿಂಡಗಳು ಅಂತಾರೆ, ಹಾಗೂ ತಮಿಳಿನಲ್ಲಿ ನಿಸಿರು ನಿರುಗ ಕಲ್, ಮಲಯಾಳಂನಲ್ಲಿ ಮೂತ್ರತಿಲ್ ಕಲ್ ಎಂದು ಕರೆಯುತ್ತಾರೆ. ಇದಕ್ಕೆ ಹಿಂದಿಯಲ್ಲಿ ಗುದ್ರೇಕಿ ಪತ್ರಿ ಅಂತಲೂ ಕರೀತಾರೆ. ಇದು ಲ್ಯಾಂಗ್ವೇಜ್ನಲ್ಲಿ ಬೇರೆ ರೀತಿಯಲ್ಲಿ ಕರೆದರೂ ಕೂಡ ಇದರ ಲಕ್ಷಣ ಮತ್ತು ಸಿಂಪ್ಟಮ್ಸು ಹಾಗೂ ಚಿಕಿತ್ಸೆ ಎಲ್ಲ ಒಂದೇ ಇರುತ್ತೆ. ಮೊದಲಿಗೆ ನಾವು ಈ ಒಂದು ಕಿಡ್ನಿ ಸ್ಟೋನು ಹೇಗೆ ಉತ್ಪತ್ತಿ ಆಗ್ತವೆ, ಎಲ್ಲಿಂದ ಬರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೂತ್ರದಲ್ಲಿ ಹೆಚ್ಚಿನ ಖನಿಜಾಂಶಗಳು, ಲವಣಾಂಶಗಳು ಇದ್ದಂತಹ ಸಮಯದಲ್ಲಿ ಡಿಹೈಡ್ರೇಟರ್ ಆದಾಗ ಇವು ಕಿಡ್ನಿಯಲ್ಲಿ ಉತ್ಪತ್ತಿ ಆಗ್ತವೆ. ಅದನ್ನು ನಾವು ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಇದ್ರ ಸೈಜು ಮತ್ತು ಪೊಸಿಷನ್ನು ಮತ್ತು ಇದ್ರ ಕಾಂಪೋಸಿಷನ್ ಮೇಲೆ ನಾವು ಒಂದು ಟೈಪ್ಸ್ ಕೂಡ ಮಾಡ್ತೀವಿ. ಕಾಮನ್ ಆಗಿ ನಾವು ನೋಡ್ತಾ ಇರೋವಂಥದ್ದು ಸೋಡಿಯಂ ಆಕ್ಸಲೇಟ್, ಸೋಡಿಯಂ ಫಾಸ್ಫೇಟ್, ಯೂರಿಕ್ ಆಸಿಡ್, ಪೈರುವೇಟ್ ಹಾಗೂ ಸಿಸ್ಟೈನ್ ಸ್ಟೋನ್. ಈ ಒಂದು ಕಾಂಪೋಸಿಷನ್ ಮೇಲೆ ನಾವು ಈ ವಿಧಗಳನ್ನ ನೋಡ್ತಾ ಇದ್ದೀವಿ. ಹಾಗೆ ಇದನ್ನ ಪೊಸಿಷನ್ ಮೇಲೆ ಹೇಳಬೇಕು ಅಂತ ಅಂದರೆ ಕೆಲವರಿಗೆ ರೀನಲ್ ಕ್ಯಾಲ್ಕುಲೈ ಆರ್ ಯುರೇಟರಿ ಕ್ಯಾಲ್ಕುಲೈ ಆರ್ ಬ್ಲಾಡರ್ ಕ್ಯಾಲ್ಕುಲೈ ಅಂತಲೂ ಹೇಳ್ತೀವಿ. ಈ ಸ್ಟೋನ್ಗೆ ಮುಖ್ಯ ಕಾರಣಗಳು ಅಂದರೆ ಕಾಸಸ್ ಫಾರ್ ರೀನಲ್ ಕ್ಯಾಲ್ಕುಲೈ ಯಾವ ಕಾರಣದಿಂದ ಉತ್ಪತ್ತಿ ಆಗ್ತವೆ ಅಂತ ಅಂದರೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಬಾಡಿಯಲ್ಲಿ ನೀರಿನ ಅಂಶದ ಕೊರತೆ ಆಗುವಂಥದ್ದು. ಹಾಗೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅವ್ರಿಗೇನಾದರೂ ಕಿಡ್ನಿ ಸ್ಟೋನ್ ಇದ್ದರೆ, ಹಾಗೆ ನಾವು ರಿಚ್ ಅನಿಮಲ್ ಪ್ರೋಟೀನ್ ಇಂಟೇಕ್ ಮಾಡೋದ್ರಿಂದ ಮತ್ತು ಉಪ್ಪಿನಂಶ ಜಾಸ್ತಿ ತಗೊಳ್ಳೋದ್ರಿಂದ, ಹಾಗೆ ಈ ಒಂದು ಕ್ಯಾಲ್ಶಿಯಂ ಫಾಸ್ಫೇಟ್ ಆರ್ ಕ್ಯಾಲ್ಶಿಯಂ ಆಕ್ಸಲೇಟ್ ಡೆರಿವೇಟಿವ್ಸ್ನ ನಾವು ಹೆಚ್ಚು ಇಂಟೇಕ್ ಅಂದರೆ ಮಿನಿಮಮ್ಗಿಂತ ಜಾಸ್ತಿ ತಗೊಳ್ಳೋದ್ರಿಂದ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಒಬೇಸಿಟಿ ತುಂಬ ದಪ್ಪಗಿರೋದ್ರಿಂದ, ಹಾಗೆ ಬಾಡಿಯಲ್ಲಿ ಯೂರಿಕ್ ಆಸಿಡ್, ಒಂದು ಗೌಟ್ ಅಂತ ಹೇಳ್ತೀವಿ, ಆಥ್ರೈಟಿಸ್, ಗಟ್ ಡಿಸಾರ್ಡರ್ಸಲ್ಲಿ ತೊಗೊಂಡಾಗ ಅಲ್ಸರೇಟಿವ್ ಕೋಲೈಟಿಸ್, ಇಲೈಟಿಸ್, ಇದರಿಂದ ಕೂಡ ಒಂದು ಬಾಡಿಯಲ್ಲಿ ಖನಿಜಾಂಶಗಳ ಪ್ರಮಾಣ ಹೆಚ್ಚಾಗಿ ಕಿಡ್ನಿಗಳಲ್ಲಿ ಒಂದು ಸ್ಟೋನ್ ಉತ್ಪತ್ತಿಗೆ ಮುಖ್ಯ ಕಾರಣ ಆಗಬಹುದು ಅಂತ ನಾವು ತಿಳ್ಕೋಬಹುದು. ಹಾಗೆ ಮುಂದೆ ನಾವು ಈ ಕಿಡ್ನಿ ಸ್ಟೋನ್ ಬಂದಾಗ ಒಬ್ಬ ವ್ಯಕ್ತಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ, ಯಾವ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಪ್ರಥಮವಾಗಿ ನಾನು ಹೇಳಿದಾಗ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರೆ ಅದು ಪೈನು ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಅದೇ ಕಿಡ್ನಿ ಸ್ಟೋನ್ ಕೆಳಗಡೆ ಯುರೇಟರ್ ಬಂದು ಮೂತ್ರನಾಳದಲ್ಲಿ ಬಂದು ಯುರೇಟರಲ್ಲಿ ಅಬ್ಸ್ಟ್ರಕ್ಷನ್ ಆದಾಗ ಪೇಷಂಟ್ ಫಸ್ಟ್ ಹೇಳೋದು, ಡಾಕ್ಟ್ರೇ ನನಗೆ ಹೊಟ್ಟೆ ನೋಯ್ತಾ ಇದೆ ಅಂತೇಳಿ ಟಾಸಿಂಗ್ ಓವರ್ ದಿ ಬೆಡ್ ಅಂತ ಬರ್ತಾರೆ. ಇದ್ರ ಜೊತೆಗೆ ವಾಕರಿಗೆ ಬಂದಂಗೆ ಆಗ್ಬೋದು, ಕೆಲವೊಂದು ಟೈಮ್ ವಾಂತಿ ಆಗುತ್ತೆ, ಹಾಗೆ ರೇಡಿಯೇಟಿಂಗ್ ಪೇನ್ ಟು ಬ್ಯಾಕ್, ಬೆನ್ನಿಗೆ ನೋವು ಬರುತ್ತೆ. ಇನ್ನೂ ಹೆಚ್ಚು ಕೆಲವರಲ್ಲಿ ವೃಷಣಗಳಲ್ಲಿ, ಜನನೇಂದ್ರಿಯ ಅಂಗಗಳಲ್ಲಿ ಎಳೆದಂಗೆ ಡ್ರ್ಯಾಗಿಂಗ್ ಪೇನ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಇದ್ರ ಜೊತೆಗೆ ಒಂದು ಉರಿ ಮೂತ್ರ ಮತ್ತು ಮೂತ್ರದಲ್ಲಿ ಅಬ್ಸ್ಟ್ರಕ್ಷನ್ ಅಂದರೆ ತಡೆಗಟ್ಕೋಬೋದು. ಇದು ನೆಕ್ಸ್ಟ್ ಲೆವೆಲ್ ಅಂದಾಗ, ಇಲ್ಲ ಅದು ಕೆಳಗಡೆ ಸ್ವಲ್ಪ ಮೂವ್ ಆದರೆ ಸ್ಟೋನು ಅಗೈನ್ ಕೆಂಪು ಮಿಶ್ರಿತ ಅಥವಾ ರಕ್ತ ಮಿಶ್ರಿತ ಮೂತ್ರ ವಿಸರ್ಜನೆ ಆಗ್ಬೋದು. ಸಮ್ಟೈಮ್ಸಲ್ಲಿ ಏನಾದರೂ ಅದು ಬ್ಲಾಡರು ಮತ್ತು ಇವತ್ತರಲ್ಲಿ ಆರಿಫೈಸಲ್ಲಿ ಬಂದು ಅಬ್ಸ್ಟ್ರಕ್ಷನ್ ಆಯಿತು ಅಂತ ಅಂದರೆ ಕಂಪ್ಲೀಟ್ ಯೂರಿನ್ ಅಬ್ಸ್ಟ್ರಕ್ಷನ್ ಆಗೋ ಚಾನ್ಸಸ್ಸು ಇರುತ್ತೆ. ಈ ಥರ ಒಂದು ಕೇಸ್ ಕೂಡ ನಾವು ಇಲ್ಲಿ ನೋಡಿದ್ವಿ. ಕಂಪ್ಲೀಟ್ ಯೂರಿನ್ ಅಬ್ಸ್ಟ್ರಕ್ಷನ್ ಆಗಿತ್ತು, ಅದು ಯೂರಿನಲ್ಲಿ ಬ್ಲಾಡ್ ಆರಿಫೈಸ್ ಆ್ಯಂಡ್ ಇವತ್ತರಲ್ಲಿ ಆರಿಫೈಸಲ್ಲಿ ಬಂದು ಸ್ಟ್ರಕ್ ಆಗಿತ್ತು. ಅದು ಮುಂದಿನ ದಿನಗಳಲ್ಲಿ ಆ ಕೇಸ್ ಬಗ್ಗೆ ಬೇಕಾದ್ರೆ ಸವಿವರವಾಗಿ ಚರ್ಚೆ ಮಾಡೋಣ. ಯಾವ ವಿಧಾನಗಳಿಂದ, ಯಾವ ಪ್ರಯೋಗಗಳಿಂದ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು ಅಥವಾ ಡಯಾಗ್ನೋಸಿಸ್ ಮಾಡ್ಬೋದು ಅಂದರೆ, ಫಸ್ಟ್ ನಾವು ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿಸ್ತೀವಿ. ಅದರಲ್ಲಿ ಅಬ್ಡೋಮನ್, ಪೆಲ್ವಿಸ್ ಆರ್ KUB ಕಿಡ್ನಿ ಯುರೇಟರ್ ಬ್ಲಾಡರ್ ಕೂಡ ಮಾಡ್ಕೋಬೋದು. ಅಲ್ಟ್ರಾಸೌಂಡಲ್ಲಿ ನಮಗೆ ಒಂದು 80 to 99% ನಮಗೆ ಡಯಾಗ್ನೋಸ್ ಆಗುತ್ತೆ ಅದರ ಸೈಜು ಮತ್ತು ಪೊಸಿಷನ್ಸು. ಬಟ್ ನೆಕ್ಸ್ಟ್ ಲೆವೆಲ್ ಎಕ್ಸಾಕ್ಟ್, ಬಿಕಾಸ್ ಅಲ್ಟ್ರಾಸೌಂಡಲ್ಲಿ ಏನಾದರೂ ಬೌಲ್ ಗ್ಯಾಸ್ ಇದ್ದರೆ, ಹೈಡ್ರೋಯೂರೆಟರಲ್ ಕೇಸಸ್ ಇದ್ದರೆ ಅದು ಅಬ್ಸ್ಕಾರ್ಡ್ ಆಗೋ ಚಾನ್ಸಸ್ ಇರುತ್ತೆ. ಆ ಸೈಜ್ ತಿಳ್ಕೊಂಡ್ರು ನಾವು ಯಾವ ಲೆವೆಲ್ನ ಯಾವ ಟೈಪ್ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋಕ್ಕೆ CT KUB ಮಾಡ್ತೀವಿ. ಕೆಲವೊಂದು ಟೈಮಲ್ಲಿ ಎಕ್ಸ್ರೇಲ್ಲೂ ಕೂಡ ಆದರೂ ರೇಡಿಯೋ ಟೈಪ್ ಗೊತ್ತಾಗುತ್ತೆ. ಇನ್ನು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು, ಈ ದಿನದ ಉದ್ದೇಶನೂ ಇದೆ, ನಾವು ಕಿಡ್ನಿ ಸ್ಟೋನು ಬರದೇ ಇರೋ ಥರ ಪ್ರಿವೆಂಟ್ ಮಾಡಬೇಕು. ಯಾಕೆಂದರೆ ಈಗ ನಾವು ಇರುವಂಥದ್ದು ಚಳಿಗಾಲ ಕಳೆದು ಬೇಸಿಗೆಗೆ ನಾವು
ಕಾಲಿಡ್ತಾ ಇದ್ದೀವಿ. ಸೊ ಬೇಸಿಗೆ ಅಂದ ತಕ್ಷಣವೇ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಬಾಯಾರಿಕೆ ಜಾಸ್ತಿ ಆಗಿದ್ದ ಕಾರಣ ಅಂತಂದರೆ ನಾವು ಡಿಹೈಡ್ರೇಷನ್, ಸೊ ಮುಖದಲ್ಲಿ ಆಗ್ಬೋದು, ಬಾಡಿಲಿ ಆಗ್ಬೋದು, ಎಲ್ಲಿ ಬರ್ಬೋದು ಎಲ್ಲ ಸ್ವೆಟ್ ಔಟ್ ಆಗ್ತಾ ಇರುತ್ತೆ. ಬಟ್ ನಾವು ವಾಟರ್ ಇಂಟೇಕು ಯಾವಾಗ ಕಮ್ಮಿ ತೊಗೊತೀವಿ, ಹಾಗೆ ಸೊ ಒಂದು ಈ ಪ್ರೋಟೀನು, ಈ ಕ್ಯಾಲ್ಶಿಯಂ ಆಕ್ಸಲೇಟ್ ಕಂಟೆಂಟ್ ಯಾವಾಗ ಜಾಸ್ತಿ ತೊಗೊತೀವಿ ಅದು ಸ್ಟೋನ್ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನಾವು ಪ್ರತಿನಿತ್ಯ 4 ರಿಂದ 5 ಲೀಟ್ರ್ ನೀರು ಕುಡಿಲೇಬೇಕು ಕಂಪಲ್ಸರಿ. ಇದ್ರ ಜೊತೆಗೆ ಕೆಲವೊಂದು ತಂಪು ಪಾನೀಯಗಳ ಮುಖಾಂತರ ಕೆಲವರು ಏನು ಡಾಕ್ಟರ್ ನೀರು ಕುಡಿದು ಸಾಕಾಯ್ತು ಅಂತಾರೆ. ಸೊ ಅದಕ್ಕೆ ತಂಪು ಪಾನೀಯಗಳ ಪ್ರಕಾರನೂ ಕುಡಿಬೋದು. ಯಾಕೆಂದರೆ ಒಂದು ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡೀರಿ, ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಇದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಆ ಒಂದು ಕ್ಯಾಲ್ಶಿಯಂ ಆಕ್ಸಲೇಟ್ ಕಂಟೆಂಟು, ಆ ಒಂದು ಏನು ಪ್ರೋಟೀನ್ ತುಂಬ ದೇಹಕ್ಕೆ ಇಂಪಾರ್ಟೆಂಟು. ಅದಕ್ಕೆ ಎಷ್ಟು ಅಗತ್ಯ ಇರೋದು ಅಷ್ಟು ಮಾತ್ರ ಸೇವನೆ ಮಾಡೋದು, ಅತಿ ಹೆಚ್ಚಾಗಿ ಪ್ರೋಟೀನ್ ಸೇವನೆ ಮಾಡಬಾರ್ದು. ಇದರ ಜೊತೆಗೆ ತೂಕನ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಒಬೆಸಿಟಿ. ದೆನ್ ಡೂ ರೆಗ್ಯುಲರ್ ಎಕ್ಸಸೈಸ್, ಒಂದು 40 to 45 ಮಿನಿಟ್ಸ್ ಎಕ್ಸಸೈಸ್ ಮಾಡಿ, ಒಂದು 15 to 20 ಮಿನಿಟ್ಸ್ ಮೆಡಿಟೇಷನ್ ಮಾಡಿ. ಸೊ ಆದಷ್ಟು ಈ ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕಾದ್ರೆ ಅಂಬ್ರೆಲ್ಲ ಬಳಸಿ, ಮತ್ತು ಎಲ್ಲ ನೆರಳಿದ್ದಾಗ ನೆರಳು ಕಡೆ ನಿಂತ್ಕೊಳ್ಳಿ. ಹೊರಗಡೆ ಹೋದಾಗ ಫ್ರೂಟ್ ಸಲಾಡ್, ವೆಜ್ ಸಲಾಡ್ನ ಯೂಸ್ ಮಾಡೋದ್ರಿಂದ. ಜೊತೆಗೆ ಕೆಲವೊಂದು ಫುಡ್ಡು ನಾನು ನಿಮ್ಗೆ ಹೇಳ್ತೀನಿ, ಇದನ್ನು ಯಥೇಚ್ಛವಾಗಿ ಯೂಸ್ ಮಾಡಿ. ಕ್ಯಾರೆಟ್ ತೊಗೊಳ್ಳಿ, ದೆನ್ ವಾಟರ್ ಮೆಲನ್ ತೊಗೊಳ್ಳಿ, ಆ್ಯಂಡ್ ಆ್ಯಪಲ್, ಗ್ರೀನ್ ಆ್ಯಪಲ್ ಬರುತ್ತಲ್ಲ ಅದು ತೊಗೋಬೋದು, ಪಂಪ್ಕಿನ್ ತೊಗೋಬೋದು. ಇದನ್ನು ತೊಗೊಳ್ಳೋದ್ರಿಂದ ಈ ಒಂದು ಕಿಡ್ನಿ ಸ್ಟೋನು ಉತ್ಪತ್ತಿ ಆಗುವಂಥದ್ದನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಚ್ಛಿಸ್ತೀನಿ. ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಸಮ್ಟೈಮ್ಸ್ ಎಲ್ಲೋ ಸ್ಟೋನ್ ಫಾರ್ಮೇಷನ್ ಆಗೋಯಿತು. ಡಾಕ್ಟ್ರೆ ಅವಾಗ ಏನು ಮಾಡ್ಬೋದು ಅಂತ ಅಂದರೆ, ನೀವು ಶಾಂತ ಹಾಸ್ಪಿಟ್ಲನ್ನು ನೆನಪಿಟ್ಕೊಳ್ಳಿ. ಅಥವಾ ಶಾಂತ ಹಾಸ್ಪಿಟ್ಲಿಗೆ ಕರೆ ಮಾಡಿ. ಏನಕ್ಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಒಂದು ಸ್ಮಾಲಿಂದ ಹಿಡಿದು ಬಿಗ್ ಸ್ಟೋನ್ವರೆಗೂ ಅಫೋರ್ಡಬಲ್ ಪ್ರೈಸಲ್ಲಿ ನಮ್ಮ ಯೂರಾಲಜಿ ಟೀಮು 24/7 ನಿಮಗೆ ಸರ್ವಿಸ್ ಕೊಡುತ್ತೆ. ಎಲ್ಲಿಂದ ಆಗ್ಬೋದು, ಎನಿ ಟೈಮ್ ಆಗ್ಬೋದು, ಕರೆ ಮಾಡಿ. ಹಾಗೆ ಡಾಕ್ಟರ್ ಇದು ಪ್ರೈಸು ಏನಾಗ್ಬೋದು, ಈಗ ಒಂದು ಕಿಡ್ನಿ ಸ್ಟೋನ್ ಅಂದ ತಕ್ಷಣ ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ಅಂದರೆ, ಅದನ್ನು ಸವಿವರವಾಗಿ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಏನಿಲ್ಲ, ಅದು ಸೈಜು ಮತ್ತು ಪೊಸಿಷನ್ ಮೇಲೆ ನಾವು ಟ್ರೀಟ್ಮೆಂಟ್ನ ಅನಲೈಸ್ ಮಾಡಿ ಫಿಕ್ಸ್ ಮಾಡ್ತೀವಿ. ಏನು ಸೈಜು ಆ್ಯಂಡ್ ಪೊಸಿಷನ್ ಅಂತಂದರೆ, ವೆದರ್ ಇಟ್ ಈಸ್ ಏನಾದರೂ ನಮ್ಮದು ಯೂರಿನರಿ ಬ್ಲಾಡರಲ್ಲಿ ಬಂದಿದ್ದರೆ, ಸೊ ಸ್ಟೋನು ವೆರಿ ಸಿಂಪಲ್ಲು. ನಾವು ಒಂದು ಅದು ಯೂರಿನರಿ ಬ್ಲಾಡರಲ್ಲಿ ಬಂದು ಆ ಒಂದು ಆರಿಫೈಸಲ್ಲಿ, ಯೂರೋಕಲ್ ಆರಿಫೈಸಲ್ಲಿ ಅಬ್ಸ್ಟ್ರಕ್ಷನ್ ಆಗಿರೋ ಕೂಡ ಯೂರೋಥ್ರೋಸ್ಕೋಪ್ ಅಂತ ಸಿಂಪಲ್ ಒಂದು ಸ್ಕೋಪ್ ಹಾಕ್ಬಿಟ್ಟು ಅದನ್ನ ರಿಮೂವ್ ಮಾಡ್ಕೊಡ್ತೀವಿ. ಹೊರಗಡೆಯಿಂದ ನಿಮಗೆ ಯಾವುದೇ ಒಂದು ಇನ್ಸಿಷನ್ ಅಂದರೆ ಎಲ್ಲೂ ಕೂಡ ಕಟ್ ಆಗೋ ಥರ ಆಗಲಿ, ಬ್ಲೀಡ್ ಆಗೋ ಥರ ಮಾಡಲ್ಲ. ಸೊ ಇದಕ್ಕೆ ಕಾಸ್ಟ್ ಏನಾಗ್ಬೋದು, ಟೈಮ್ ಏನಾಗ್ಬೋದು ಅಂದರೆ, ವಿತಿನ್ 24 ಅವರ್ಸಲ್ಲಿ ನಿಮ್ಮ ಪೇಷಂಟ್ನ ಡಿಸ್ಚಾರ್ಜ್ ಮಾಡಿಕೊಡ್ತೀನಿ. ಚಾರ್ಜ್ ನಿಮಗೆ ಅಫೋರ್ಡಬಲ್ ಆಗಿ ನಾವು ಮಾಡಿಕೊಡ್ತೀವಿ. ಅದೇ ಈ ಸ್ಟೋನ್ ಬಂದು ಡಿಸ್ಟಲ್ ಎಂಡ್ ಅಂತ ಹೇಳ್ತೀವಿ. ಡಿಸ್ಟಲ್ ಎಂಡ್ ಅಂದಾಗ UVG ಅಂತ ಹೇಳ್ತೀವಿ. ವೆಸಿಕೋ ಯುರೆಟ್ರಲ್ ಜಂಕ್ಷನಲ್ಲಿ ಇತ್ತಂತ ಅಂದರೆ, ಸೊ ಸೈಜ್ ಮೋರ್ ದೆನ್ 8 mm 10 mm ಇತ್ತು, ಅಬ್ಸ್ಟ್ರಕ್ಷನ್ ಆಗಿತ್ತು. ನಿಮಗೆ ಸ್ಮಾಲ್ ಇತ್ತು ಅಂದರೆ ಲೆಸ್ ದೆನ್ 5 mm 6 mm ಇತ್ತಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟೇ ಇರುತ್ತೆ. ಮೋರ್ ದೆನ್ 7 mm 8 mm ಇದ್ದಾಗ ಸರ್ಜಿಕಲ್ ಆಯಿತು. ಮೊದಲು ಹೇಳಿದಂಗೆ ಮೋರ್ ದೆನ್ 8 mm ಫಸ್ಟ್ ಹೇಳಿದೆ. ಸೊ ಯೂರೋಥ್ರೋಸ್ಕೋಪಿ, ಇಲ್ಲೂ ಕೂಡ ನಿಮಗೆ ಯೂರೋಥ್ರೋಸ್ಕೋಪಿನೇ ಕೂಡ ಅಪ್ಲೈ ಮಾಡಿ, ಅದರಲ್ಲಿ ನಾವು ಸಣ್ಣ ಪ್ರೊಸೀಜರ್ಲಿ ಮಾಡಿ, ಇಲ್ಲೂ ಕೂಡ 24 ಅವರ್ಸಲ್ಲಿ ಹಾಸ್ಪಿಟಲೈಸೇಷನ್ನ ನಿಮಗೆ ಡಿಸ್ಚಾರ್ಜ್ ಮಾಡಿಕೊಡ್ತೀವಿ. ಸಪೋಸ್ ಇನ್ನೂ ಅದೇನಾದರೂ ಇನ್ನೂ ಮೇಲೆ ಇದೆ ಅಂದರೆ, ನಿಯರ್ ಕಿಡ್ನಿ ಹತ್ರ PUG ಅಂತ ಹೇಳ್ತೀವಿ, ಪೆಲ್ವಿ ಯುರೆಟರ್ ಜಂಕ್ಷನ್ನಲ್ಲಿತ್ತು, ಸೈಜು ಮೋರ್ ದೆನ್ 10 mm 12 mm 16 17 mm ಇತ್ತು ಅಂತ ಅಂದರೆ ಕೂಡ ಅದಕ್ಕೆ ನಾವು ನೋಡ್ತೀವಿ. ಅದ್ರ ಜೊತೆಗೆ ಒಂದು ಪೆಥಾಲಜಿಕಲ್ ಟೆಸ್ಟ್ ಮಾಡ್ಕೊತೀವಿ, CBC ಹಾಗೆ ಬ್ಲಡ್ ಯೂರಿಯಾ ಕ್ರಿಯಾಟಿನೈನ್, ಇವು ಲೆವೆಲ್ ನೋಡಿಕೊಂಡು ಸೊ ಫಸ್ಟ್ ಲೆವೆಲ್ಲಿ RIRS ಮಾಡ್ಬೋದು. ಇನ್ ಕೇಸ್ ಏನಾದರೂ ಸ್ವಲ್ಪ ಕ್ರಿಯಾಟಿನೈನ್ ಲೆವೆಲ್ ಹಾಗೆ ಟೋಟಲ್ WBC ಕೌಂಟ್ ಐ ಇದ್ದಾಗ ಡಿಜೆಸ್ಟೆಂಟ್ ಮಾಡಿ ನೆಕ್ಸ್ಟು ನಿಮಗೆ RIRS ಮಾಡ್ತೀವಿ. ಅದನ್ನು ಕೂಡ ನಿಮಗೆ 2 to 3 ಡೇಸ್ ಅಷ್ಟೇ ಇರುತ್ತೆ. ಕಿಡ್ನಿ ಒಳಗಡೆ ಏನಾದರೂ ಸ್ಟ್ಯಾಗ್ ಆರ್ನೋ ಆರ್ ಸೈಜು 2 to 3 mm ಇತ್ತು ಅಂತ ಅಂದರೆ PCNನಲ್ಲಿ ಮಾಡ್ಕೊಡ್ತೀವಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಅಡ್ವಾನ್ಸ್ ಸರ್ಜರಿ ಕೂಡ ಇದೆ, ವಿತೌಟ್ ಓಪನ್ ಇಲ್ಲದೇ, ಸೊ ಲೇಸರ್ ಥರನೇ ಕೂಡ ಮಾಡಿಕೊಡೋ ಒಂದು ಫೆಸಿಲಿಟೀಸ್ನ ಶಾಂತ ಹಾಸ್ಪಿಟಲ್ಲು ಯೂರಾಲಜಿ ಡಿಪಾರ್ಟ್ಮೆಂಟು ಬಂದಿದೆ. ಇದನ್ನು ನಾನು ತುಂಬ ಸಂತೋಷದಿಂದ ಹೇಳ್ತೀನಿ. ಹಾಗೆ ನೀವು ಮುಂದಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ನಿಮಗಾಗ್ಬೋದು, ನಿಮ್ಮ ಸಂಬಂಧಿಕರಾಗ್ಬೋದು, ನಿಮ್ಮ ಸ್ನೇಹಿತರಿಗಾಗ್ಬೋದು, ಯಾವುದೇ ಒಂದು ಕಿಡ್ನಿ ಸ್ಟೋನು ಅಂತ ಕಾಯಿಲೆ ವಿಷಯಕ್ಕೆ ಬಂದಾಗ ಶಾಂತ ಹಾಸ್ಪಿಟಲ್ಗೆ ನಾವು ಇಲ್ಲಿ ನಂಬರ್ ಕೊಟ್ಟಿದ್ದೀವಿ. ಈ ನಂಬರಿಗೆ ಖಂಡಿತ ಕರೆ ಮಾಡಿ. ಹಾಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ
ಇದಕ್ಕೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಅಥವಾ ಬೇರೆ ಯಾವುದೇ ಒಂದು ಕಿಡ್ನಿ ಡಿಸೀಸ್ ಸಂಬಂಧಪಟ್ಟಂಥ ಕ್ವಶನ್ಸ್ ಇತ್ತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಹಾಗೆ ಬೇರೆ ಬೇರೆ ರೋಗಗಳ ಬಗ್ಗೆ ಸವಿವರವಾಗಿ ತಿಳ್ಕೊಳ್ಳೋಣ. ಹಾಗೆ ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದನ್ನು ತಿಳ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯವಾಗಿರಿ. ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಸಂಸಾರ ಆರೋಗ್ಯ ಇರುತ್ತೆ. ನಿಮ್ಮ ಸಂಸಾರ ಆರೋಗ್ಯ ಇದ್ದರೆ ನಿಮ್ಮ ರಾಜ್ಯ ಆರೋಗ್ಯದಿಂದ ಇರುತ್ತೆ ಅಂತ ಹೇಳ್ತಾ ಈ